ಎಲ್ರಿಗೂ ನಮಸ್ಕಾರ. ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದಂಥ ಮದ್ದಿನ ವಿಧಾನವನ್ನು ಮಾಡ್ತಿದ್ದೇವೆ. ಮದ್ದು ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ನಾವು ಯಾವುದೇ ಆಯುರ್ವೇದಿಕ್ ಮದ್ದನ್ನು ಮಾಡ್ತಿಲ್ಲ, ಬದಲಾಗಿ ಒಂದು ಬಾಣಂತಿ ಮದ್ದನ್ನು ನಾವು ಪ್ರಿಪೇರ್ ಮಾಡ್ತಿದ್ದೇವೆ. ನಮ್ಮ ಚಾನೆಲಲ್ಲಿ ಕಳೆದ ವರ್ಷ ಒಂದು ತುಳುವಿನಲ್ಲಿ ಪೆದ್ಮೇದಿ ಮರ್ದಿ ಎನ್ನುವಂಥ ವಿಡಿಯೋವನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ತಾವುಗಳು ಅದಕ್ಕೆ ಒಂದು ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಾಗಿದೆ. ಇದೀಗ ನಾವು ಕನ್ನಡದಲ್ಲಿ ಇದರ ಒಂದು ವಿಸ್ತೃತವಾದಂಥ ವಿವರಣೆಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ನಮ್ಮ ಜೊತೆ ಇವತ್ತು ಯಶೋಧ ಶೆಟ್ಟಿ ಅವರು ಕಳೆದ ಬಾರಿ ಮದ್ದನ್ನು ಪ್ರಿಪೇರ್ ಮಾಡಿರ್ತಕ್ಕಂಥವರೇ ಈ ಸಲ ಕೂಡ ಇದ್ದಾರೆ. ಅವರು ಹೇಗೆ ಮಾಡ್ತಾರೆ, ಅದಕ್ಕೆ ಹಾಕುವಂತ ಐಟಮ್ಗಳು ಏನೇನು ಅನ್ನುವಂಥ ವಿಚಾರವಾಗಿ ನಾವು ಇವಾಗ ತಿಳ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಅನ್ನು ಒತ್ತಿ ನಮಗೆ ಸಪೋರ್ಟ್ ಮಾಡಿದಂತಾಗತ್ತೆ. ಬನ್ನಿ, ಇದೀಗ ನಾವು ಬಾಣಂತಿ ಮದ್ದನ್ನು ಹೇಗೆ ಪ್ರಿಪೇರ್ ಮಾಡೋದು ಎನ್ನುವಂಥ ವಿಧಾನವನ್ನು ನೋಡ್ಕೊಂಡು ಬರೋಣ. ಇದು ನಮ್ಮ ಮುಂದಿರುವ ಬಾಣಂತಿ ಮದ್ದು. ಗರಿಗರಿಯಾಗಿ ಪುಡಿ ಪುಡಿಯಾಗಿ ಭಾರಿ ಒಂದು ಅತ್ಯುತ್ತಮ ರೀತಿಯಲ್ಲಿ ಬಂದಿದೆ. ಬಟ್ ಎಲ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡಿ ಈ ಮದ್ದನ್ನು ಪ್ರಿಪೇರ್ ಮಾಡೋದಾದರೆ ದಯವಿಟ್ಟು ಜಾಗ್ರತೆಯಿಂದ ಮಾಡಿ. ಯಾಕಂದರೆ ಸೂಕ್ಷ್ಮವಾದಂಥ ಒಂದು ವಿಚಾರ ಆಗಿದ್ದರಿಂದ ಇದನ್ನು ಮೊಟ್ಟ ಮೊದಲನೇದಾಗಿ ನಾನು ನಿಮಗೆ ಹೇಳ್ತೇನೆ. ಈಗ ನಾವು ಮದ್ದನ್ನು ಪ್ರಿಪೇರ್ ಮಾಡಲಿಕ್ಕೆ ಕೆಲವಷ್ಟು ಐಟಮ್ಸ್ಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಸುಲಿದಿಟ್ಟಂಥ ಬೆಳ್ಳುಳ್ಳಿ, ಇದ್ರ ಜೊತೆ ಬೆಲ್ಲ. ಹೆಚ್ಚಿನವರು ಓಲೆ ಬೆಲ್ಲ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾವಿಲ್ಲಿ ಮಾಮೂಲಿ ಬೆಲ್ಲವನ್ನು ಯೂಸ್ ಮಾಡಿದ್ದೇವೆ. ಹಾಗೆ ಇದು 13 ತೆಂಗಿನ ಗಡಿಯ ಮದ್ದಾಗಿರೋದ್ರಿಂದ ಈ ತುರಿಯನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೇವೆ. ಇದ್ರ ಜೊತೆ ಅವಲಕ್ಕಿ. ಈ ಅವಲಕ್ಕಿಯನ್ನು ಇವಾಗ ನಾವು ಅದರಲ್ಲಿರುವ ಕಸ ಕಡ್ಡಿಗಳನ್ನೆಲ್ಲ ಹೆಕ್ಕಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇದ್ರ ಜೊತೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಕೂಡ ಇಲ್ಲಿ ಇವಾಗ ರೆಡಿ ಆಗಿದೆ. ಬನ್ನಿ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಒಂದು ಕಡೆ ಒಲೆ ಮೇಲೆ ಇಟ್ಟು ನಾವು ಇವಾಗ ಈ ತೆಂಗಿನ ತುರಿಯನ್ನು ನೀಟಾಗಿ ಕೆಂಪದ ಬಣ್ಣ ಬರುವ ತನಕ ಹುರಿಬೇಕಾಗತ್ತೆ. ಇದ್ರ ಜೊತೆ ಇಲ್ಲಿ ಅವಲಕ್ಕಿ ಕೂಡ ಸಪ್ರೇಟಾಗಿ ಹುರಿದು ತಗೋಬೇಕಾಗತ್ತೆ. ಪ್ರತಿಯೊಂದು ಐಟಮ್ಸು ಕೂಡ, ಪ್ರತಿಯೊಂದು ವಸ್ತುಗಳು ಕೂಡ ಕೆಂಪಗೆ ಅಥವಾ ಕಂದು ಬಣ್ಣ ಬರುವ ತನಕ ಹುರಿಬೇಕಾಗತ್ತೆ. ಈ ಅವಲಕ್ಕಿ ಕಂದು ಬಣ್ಣ ಬಂದ ನಂತರ, ಅಂದರೆ ಹುರಿದಾದ ಮೇಲೆ ಇದನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಈ ರೀತಿ ಪುಡಿ ಮಾಡಿ ತಗೊಂಡ್ರೆ ಆವಾಗ ನಾವು ಏನು ಮದ್ದು ಪ್ರಿಪೇರ್ ಮಾಡ್ತೇವೆ ಆವಾಗ ಭಾರಿ ಚಂದ ಮದ್ದು ರೆಡಿ ಆಗತ್ತೆ. ಬನ್ನಿ ಇವಾಗ ನಾವು ತೆಂಗಿನ ತುರಿ ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ, ಈ ರೀತಿ ಬ್ರೌನ್ ಕಲರಿಂದ ತೆಂಗಿನ ತುರಿ ರೆಡಿಯಾಗಿದೆ. ಇದ್ರ ಜೊತೆ ಇವಾಗ ಈರುಳ್ಳಿನ ಕೂಡ ಫ್ರೈ ಮಾಡಿ ತಗೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗತ್ತೆ. ಜಾಸ್ತಿ ಏನು ಎಣ್ಣೆ ಹಾಕಿ ನಾವು ಹುರಿಬೇಕಾಗಿಲ್ಲ. ಸ್ವಲ್ಪ ಸಣ್ಣ ಕ್ವಾಂಟಿಟಿಯಲ್ಲಿ ಅಡುಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಬೆಳ್ಳುಳ್ಳಿ ಅಥವಾ ಇನ್ನಿತರ ಹೆಚ್ಚಾಗಿರುವಂಥ ಎಲ್ಲ ಐಟಮ್ಸನ್ನು ಕೂಡ ಕಂದು ಬಣ್ಣ ಬರುವವರೆಗೆ ಹುರಿದು ತಗೋಬೇಕಾಗತ್ತೆ. ಈಗ ಮುಖ್ಯ ವಿಚಾರಕ್ಕೆ ಬರುವುದಾದರೆ, ನಾವು ಇಲ್ಲಿ ಇಟ್ಟಿರುವಂಥ ಏನು ವಸ್ತುಗಳಿದ್ದಾವೆ ಈ ವಸ್ತುಗಳು ಎಲ್ಲವನ್ನೂ ಕೂಡ ನಾವು ಹುರಿದು ಆಮೇಲೆ ಸ್ವತಃ ಮನೆಯಲ್ಲೇ ಪುಡಿ ಮಾಡಿ ರೆಡಿ ಮಾಡಿ ಇಟ್ಟಿರುವಂಥ ಐಟಮ್ಸ್ಗಳು. ಈಗ ನಾವು ನೋಡ್ಕೊಂಡು ಬರೋಣ ಯಾವ ಐಟಮ್ಸನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೇವೆ ಅನ್ನುವಂಥದ್ದನ್ನು. ಇಲ್ಲಿ ನಾವು ತಗೊಂಡಿದ್ದೇವೆ ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ 100 ಗ್ರಾಮ್ಸ್ ಇದೆ. ಮೆಂತೆ 1/4 kg ಅಷ್ಟಿದೆ. ಇದ್ರ ಜೊತೆ ಸಾಸಿವೆ ಇದೆ 1/4 kg. ಹಾಗೆ ಬೆಳ್ಳುಳ್ಳಿ 1 kg ಅಷ್ಟಿದೆ. ಜೀರಿಗೆ 250 ಗ್ರಾಮ್, ಅಂದರೆ 1/4 kg ಇದನ್ನು ಕೂಡ ತಗೊಂಡಿದ್ದೇವೆ. ಇದರ ಜೊತೆ ಓಮ 100 ಗ್ರಾಮ್ ಅಷ್ಟು. ಹಾಗೆ ಇಲ್ಲಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ, 500 ಗ್ರಾಮ್ ಅಷ್ಟು ಕೊತ್ತಂಬರಿ ಇದೆ. ಈರುಳ್ಳಿ 4 kg ಇದೆ. ತೆಂಗಿನ ತುರಿ 6.5 ಕಾಯಿ, ಅಂದರೆ 13 ಗಡಿಯಷ್ಟು ತೆಂಗಿನ ತುರಿ ಇಷ್ಟನ್ನು ತಗೊಂಡಿದ್ದೇವೆ. ಇದರ ಜೊತೆ ಇನ್ನು ಅವಲಕ್ಕಿ 1.5 kg. ಹಾಗೆ ಇದಕ್ಕೆ ಮಾಮೂಲಿ ಬೆಲ್ಲ, ಇದು 4 kg ಅಷ್ಟು ಬೆಲ್ಲ ಇದೆ. ಇದರ ಜೊತೆಗೆ ನಾವು ತಗೊಂಡಿರೋದು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ 1.5 ಲೀಟರ್, 2 ಲೀಟರ್ ತನಕ ತಗೋಬೋದು. ಹಾಗೆ 1/4 ಲೀಟರಷ್ಟು ದನದ ತುಪ್ಪ. ಬನ್ನಿ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಬನ್ನಿ ಇವಾಗ ಒಲೆ ಹತ್ರ ಹೋಗೋಣ. ಒಲೆ ಮೇಲೆ ನಾವಿಟ್ಟಿರೋದು ಎಂಡೋಲಿಯಮಿನ್ ಬಣಲೆ, ಅದಕ್ಕೆ ಇವಾಗ 1.5 ಲೀಟ್ರ್ ಎಣ್ಣೆ ಹಾಗೂ ನಾವು ತಗೊಂಡಂಥ ತುಪ್ಪವನ್ನು ಹಾಕಿ ಆಗಿದೆ. ಲೋ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಬಿಸಿ ಮಾಡ್ತಾ ಬಂದಾಗೆ ನಾವು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಫಸ್ಟಾಗಿ ಹಾಕಬೇಕಾಗತ್ತೆ. ಬೆಲ್ಲ ನಿಧಾನವಾಗಿ ಗೋಟಾಯಿಸ್ತಾ, ಅಂದರೆ ನಾವು ಸಟುಕದಲ್ಲಿ ಈ ರೀತಿ ತಿರುಗಿಸ್ತಾ ಬಂದಾಗೆ ಬೆಲ್ಲ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಜೊತೆ. ಎರಡನೇ ಐಟಮ್ ನಾವು ಹಾಕ್ತಿರೋದು ಈರುಳ್ಳಿ. ಕೆಂಪಾಗಿರುವಂಥ ಹುರಿದಿಟ್ಟಂಥ ಈರುಳ್ಳಿಯನ್ನು ನಿಧಾನಕ್ಕೆ ಈ ರೀತಿ ಹಾಕ್ತಾ ಬಂದರೆ, ಈರುಳ್ಳಿ ಹಾಕಿದ ಮೇಲೆ ಬೆಳ್ಳುಳ್ಳಿಯನ್ನು ಜೊತೆಗೆ ಹಾಕ್ಕೋಬೋದು. ಎರಡನ್ನು ಚೆನ್ನಾಗಿ ಈ ರೀತಿ ಮಿಶ್ರಣದೊಂದಿಗೆ ಬೆರೆಸ್ತಾ ಗೋಟಾಯಿಸ್ತಾ ಬರ್ತಾನೆ ಇರಬೇಕಾಗತ್ತೆ. ಇನ್ನು
ಮೆತ್ತೆ ಪುಡಿ, ನಾವು ಮಾಡಿಟ್ಕೊಂಡಿರುವಂಥ ಮೆತ್ತೆ ಪುಡಿಯನ್ನು ಫಸ್ಟ್ ನಾವು ಇದ್ರ ಜೊತೆ ಬೆರೆಸಬೇಕಾಗತ್ತೆ. ಇವಾಗ ನಾವು ಮೆತ್ತೆ ಪುಡಿಯನ್ನು ಬೆರೆಸ್ತಿದ್ದೇವೆ. ಈ ಮೆತ್ತೆ ಪುಡಿ ಬೆರೆಸಿ ಆದಮೇಲೆ ನಾವು ಹುಡಿ ಮಾಡಿ ಇಟ್ಕೊಂಡಿರುವಂಥ ಪ್ರತಿಯೊಂದು ಐಟಮ್ಸನ್ನು, ಏನು ಮಸಾಲೆ ಪದಾರ್ಥಗಳಿದ್ದಾವೆ, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕರಿಮೆಣಸು, ಓಮ, ಹೀಗೆ ಹಂತ ಹಂತವಾಗಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾವು ಈ ರೀತಿ ಬೆರೆಸ್ತಾ ಬಂದು ಇದನ್ನು ಗೋಟಾಯಿಸ್ತಾ ಮಾತ್ರ ಇರಲೇಬೇಕಾಗತ್ತೆ. ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಗೋಟಾಯಿಸ್ತಾ ಕಂಟಿನ್ಯೂಸ್ ಆಗಿ ಇರಬೇಕಾಗತ್ತೆ ನಾವು ಇದನ್ನೆಲ್ಲ ಮಸಾಲೆಗಳನ್ನು ಬೆರೆಸ್ತಾ ಬರುವಾಗ. ಇನ್ನು ನಾವು ನೆಕ್ಸ್ಟ್ ಇದಕ್ಕೆ ಹಾಕೋಣ ನಾವು ತೆಂಗಿನ ತುರಿ, ಅಂದರೆ ತೆಂಗಿನ ತುರಿ ನಾವೇನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಇವಾಗ ನಾವು ಬೆರೆಸ್ತಾ ಬರೋಣ ನಿಧಾನಕ್ಕೆ. ಅಂದರೆ ಹಂತ ಹಂತವಾಗಿ ಬೆರೆಸ್ತಾ ಬರಬೇಕಾಗತ್ತೆ. ಒಂದೇ ಸಲ ಹಾಕಿದರೆ ಅದು ನಮಗೆ ಬೆಲ್ಲ ಹಾಕಿರೋದ್ರಿಂದ ತುಂಬ ಗಟ್ಟಿಯಾದ ಅನುಭವ ಕೊಡುತ್ತೆ ನಾವು ಗೋಟಾಯಿಸುವಾಗ. ಸೊ ಅದು ನಮಗೆ ಗೋಟಾಯಿಸ್ಲಿಕ್ಕೆ ಕಷ್ಟ ಆಗ್ಬೋದು. ನಿಧಾನಕ್ಕೆ ಉರಿ ಇಟ್ಕೊಂಡು ನಾವು ಇವಾಗ ಹುರಿದಿಟ್ಟಂಥ ತೆಂಗಿನ ತುರಿ ಹಾಕಿ ಆಯಿತು. ಇನ್ನು ಫೈನಲ್ ಸ್ಟೇಜಲ್ಲಿ ನಾವು ಹಾಕ್ಲಿಕ್ಕಿರೋದು ಇದಕ್ಕೆ ಅವಲಕ್ಕಿ. ಹೀಗೆ ಎಲ್ಲ ಐಟಮ್ಸ್ ಹಾಕಿದ ಮೇಲೆ ಕರೆಕ್ಟಾಗಿ ಮಿಶ್ರಣ ಮಾಡಬೇಕಾಗತ್ತೆ. ಈಗ ನಮ್ಮ ಯಶೋಧ ಶೆಟ್ಟಿ ಅವರು ಅಲ್ಲೇ ಕೂತ್ಕೊಂಡು ಸ್ವಲ್ಪನೂ ಸಮಯಾವಕಾಶ ಕೊಡದೆ ಇದನ್ನು ಕಂಟಿನ್ಯೂಟಿಯಾಗಿ ಮಿಶ್ರಣ ಮಾಡುವತ್ತ ನಿರತರಾಗಿದ್ದಾರೆ. ಇವಾಗ ಆಲ್ಮೋಸ್ಟ್ ಅಲ್ಲೇ ಎಲ್ಲ ರೆಡಿ ಆಯಿತು. ಆದರೆ ಫೈನಲ್ ಸ್ಟೇಜಿಗೆ ಇನ್ನೂ ಬಂದಿಲ್ಲ. ಇನ್ನೊಂದು 10-15 ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಒಲೆ ಮೇಲೆ ಇಡಬೇಕಾಗತ್ತೆ ಈ ಪಾತ್ರೆಯನ್ನು. ಅದರ ನಂತರ ತೆಗೆದು ನಾವು ಏನು ಮಾಡಬೇಕು ಅಂದರೆ ಇದು ಗಟ್ಟಿ ಆಗಲಿಕ್ಕೆ ಬಿಡಬಾರ್ದು. ಇವಾಗ ನಾವು ತೆಗೆದು ಇದನ್ನು ಯಾವುದಾದ್ರೂ ಒಂದು ಫ್ಯಾನ್ ಕೆಳಗೇನೋ ಗಾಳಿ ಆಡುವ ಸ್ಥಳದಲ್ಲಿ ಇದನ್ನು ಇಡ್ಬೋದು. ಈ ಬಣಲೆಯನ್ನೇ ತಗೊಂಡೋಗಿ ಇಡ್ಬೋದು. ಬಟ್ ಅಲ್ಲಿ ಕೂಡ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ. ಅಂದರೆ ಬೆಲ್ಲ ಹಾಕಿರೋದ್ರಿಂದ ಬೇಗನೆ ಗಟ್ಟಿ ಆಗತ್ತೆ. ಇನ್ ಕೇಸ್ ನೀವು ಇದನ್ನು ಹಾಗೆ ಬಿಟ್ಬಿಟ್ರೆ ಬೆಳಿಗ್ಗೆ ನೋಡುವಾಗ, ಅಂದರೆ ರಾತ್ರಿ ನೀವು ಮದ್ದು ಪ್ರಿಪೇರ್ ಮಾಡಿ ಬೆಳಿಗ್ಗೆ ನೋಡುವಾಗ ಇದು ಕಲ್ಲಿನ ಥರನೇ ಆಗ್ಬೋದು. ಮತ್ತು ನೀವು ಕಲ್ಲು ತಗೊಂಡೇ ಇದನ್ನು ಒಡೆದೇ ತಿನ್ನಬೇಕಾಗತ್ತೆ. ಸೊ ಅದನ್ನೊಂದು ಜಾಗ್ರತೆ ಮಾಡಿ ತಗೊಳ್ಳಿ. ಇದನ್ನು ಕರೆಕ್ಟಾಗಿ ಆರುವ ತನಕ, ಬಣಲಿದ್ದು ಬಿಸಿ ಆರುವ ತನಕ ಇದೇ ರೀತಿ ತಿರುಗಿಸ್ತಾ ಇರಬೇಕಾಗತ್ತೆ. ಈ ಬಾಣಂತಿ ಮದ್ದಿಂದ ಬಾಣಂತಿಯರಿಗೆ ಏನು ಉಪಯೋಗ ಇದೆ? ಎದೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗತ್ತೆ, ಹಸಿಮೈ ಒಣಗತ್ತೆ, ಅಂದರೆ ಬೇಗನೆ ಹೀಲ್ ಆಗತ್ತೆ. ಹಾಗೆ ದೇಹದ ಉಷ್ಣತೆಯನ್ನು ಕಾಪಾಡ್ತದೆ. ಈಗ ಥಂಡಿಯ ವಾತಾವರಣದಲ್ಲಿ ದೇಹದ ಉಷ್ಣತೆಯನ್ನು ಚೆನ್ನಾಗಿ ಕಾಪಾಡ್ತದೆ. ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ರುಚಿಕರವಾದ ಸುಮಧುರ ಸುವಾಸನೆ ಉಳ್ಳ ಬಾಣಂತಿ ಮದ್ದು ಯಾರು ಬೇಕಾದರೂ ತಿನ್ಬೋದು. ತಿನ್ನುವಾಗ ಜಾಗ್ರತೆ ಮಾಡಿ, ಜಾಸ್ತಿ ತಿನ್ನಬೇಡಿ, ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ತಿನ್ನಿ. ತಿಂದಾದಮೇಲೆ ನೀರನ್ನು ದಯವಿಟ್ಟು ಸೇವಿಸಬೇಡಿ ಸ್ವಲ್ಪ ಹೊತ್ತು. ಆಮೇಲೆ ಕೊನೆಯದಾಗಿ ಒಂದು ಮಾತು, ದಯವಿಟ್ಟು ಈ ಮದ್ದನ್ನು ಪ್ರಿಪೇರ್ ಮಾಡುವಾಗ ಹಿರಿಯರಿಂದ ಸಲಹೆ ಪಡ್ಕೊಳ್ಳಿ ಅಥವಾ ಮಾಡುವಾಗಲೂ ಕೂಡ ಜಾಗ್ರತೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.